ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಿಹಿಗೆಣಸಿಂದ ಒಂದು ಸ್ವೀಟನ್ನು ಮಾಡೋಣ. ಇದಂತೂ ಮಾಡಲಿಕ್ಕಂತೂ ತುಂಬ ಸುಲಭ ಹಾಗೆ ತುಂಬ ರುಚಿಕರವಾಗಿರ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿಹಿಗೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಸಿಹಿಗೆಣಸನ್ನು ಹಾಗೆ ಸಹ ತಿನ್ಬೋದು ಅಥವಾ ಈ ಥರ ಮಾಡಿ ಸಹ ತಿನ್ಬೋದು. ನಾನಿಲ್ಲಿ ಒಂದು ಕಾಲಿನ ಬಿಸಿಗಿಟ್ಟಿದ್ದೆ. ಅದು ಬಿಸಿ ಆದ ಮೇಲೆ ಸಿಹಿಗೆಣಸು ಮತ್ತು ಸ್ವಲ್ಪ ನೀರನ್ನು ಹಾಕಿ ಒಂದು ಪಾತ್ರೆ ಮುಚ್ಚಿ 20-25 ನಿಮಿಷಗಳ ಕಾಲ ಅದನ್ನು ಸೆಕೆಯಲ್ಲೇ ಬೇಯಿಸ್ಕೊಳ್ಬೇಕಾಗ್ತದೆ. ಸಿಹಿಗೆಣಸು ಚೆನ್ನಾಗಿ ಬೆಂದಿದೆ, ಅದರ ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕಿ ಸೈಡಿಗೆ ಇಟ್ಕೊಳ್ತೇನೆ. ನೆಕ್ಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಖರ್ಜೂರ, ಬಾದಾಮಿ, ಗೋಡಂಬಿ ಹಾಕಿ ಅದಕ್ಕೆ ಬಿಸಿ ನೀರು ಹಾಕಿ ಒಂದು 15-20 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಸೈಡಿಗೆ ಇಡ್ತೇನೆ. ನೆಕ್ಸ್ಟ್ ನಾನೊಂದು ಮಿಕ್ಸರ್ ಜಾರಿಗೆ ಬೇಯಿಸಿರುವ ಗೆಣಸು ಹಾಗೆ ನೆನೆಸಿರುವ ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರನ್ನು ಹಾಕಿ ಅದರ ಜೊತೆ ಸ್ವಲ್ಪ ಏಲಕ್ಕಿ ಪುಡಿ, ಉಪ್ಪು, ಅರಿಶಿನ ಮತ್ತು ಹಾಲು ಹಾಕಿ ಚೆನ್ನಾಗಿ ರುಬ್ಕೊಳ್ತೇನೆ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವಾಗಿ ಅದನ್ನು ರುಬ್ಕೊಳ್ಬೋದು. ರುಬ್ಬಿದ ಮಿಶ್ರಣವನ್ನು ಗ್ಲಾಸ್ ಜಾರಿಗೆ ಹಾಕಿ ಮತ್ತು ನಿಮಗೆ ಇಷ್ಟವಾಗಿರುವ ಡ್ರೈ ಫ್ರೂಟ್ಸನ್ನು ಅದರ ಜೊತೆ ಹಾಕಿ ಮಿಕ್ಸ್ ಮಾಡಿ ಸಹ ತಿನ್ನಬಹುದು. ಇಲ್ಲಾಂದರೆ ನಿಮಗೆ ಹಾಗೆ ಪ್ಲೇನ್ ಇಷ್ಟ ಆದರೆ ಹಾಗೆ ಸಹ ನೀವು ಸೇವಿಸಬಹುದು. ಇದಂತೂ ಮಾಡಲಿಕ್ಕೆ ತುಂಬ ಸುಲಭ ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ. ಇವಾಗ ಸಿಹಿಗೆಣಸಿನ ರಬ್ಡಿ ರೆಡಿಯಾಗಿದೆ ಅಥವಾ ಸಿಹಿಗೆಣಸಿನ ಸ್ವೀಟ್ ಅಂತ ಸಹ ಹೇಳ್ಬೋದು. ಇದು ತುಂಬ ಆರೋಗ್ಯಕರವಾದದ್ದು. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.